ನಿನ್ನೆ ಬೆಳಿಗ್ಗೆ ನಮ್ಮ ಟ್ರ್ಯಾಕರ್ಗಳು, ನಮ್ಮ ETF ಹುಡುಗರು, ಹುಡುಗರುಗಳು ಭಾರಿ ಸಾಹಸಿಗಳು ಇದ್ದಾರೆ. ಆಮೇಲೆ ಟ್ರ್ಯಾಕರ್ಗಳು ಎಲ್ಲ ಆನೆಗಳನ್ನ ಭೈರದೇವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಬಂಡೆ ಮೇಲೆ ಒಂದು ಶಿವಲಿಂಗದ ಥರ ಒಂದು ಉದ್ಭವವಾಗಿದೆ. ಅದು ಭೈರದೇವರು, ಹಾಗಾಗಿ ಅದಕ್ಕೆ ಭೈರದೇವರ ಬೆಟ್ಟ ಅಂತ ಹೆಸರು. ಅದರಲ್ಲಿ ಒಂದು ಸ್ವಲ್ಪ ಕಾಡು ಉಳ್ಕೊಂಡಿದೆ. ಆ ಕಾಡು ನಿತ್ಯ ಹರಿದ್ವರ್ಣ ಕಾಡು, ಅಂದರೆ ಎವರ್ಗ್ರೀನ್ ಫಾರೆಸ್ಟ್. ಸಾಮಾನ್ಯಕ್ಕೆ ಆ ಭಾಗ ಏನಿದೆ, ಈಗ ನಾವೇನು ನಿನ್ನೆ ಆನೆ ಹಿಡಿದು ಇಲ್ಲ ಕಾನನಹಳ್ಳಿ ಆ ಭಾಗ ಎಲ್ಲ ಸ್ವಲ್ಪ ಮಳೆ ಕಡಿಮೆ ಪ್ರದೇಶ, ಅಲ್ಲದು ಎಲೆ ಉದುರುವ ಕಾಡುಗಳು. ಆದರೆ ಆ ಬೆಟ್ಟದ ಮೇಲೆ ಯಾವಾಗಲೂ ಥಂಡಿ ಗಾಳಿ ಬೀಸ್ತದೆ. ಆ ಬೆಟ್ಟದ ಲೊಕೇಶನ್ ಹೇಗೆ ಇದೆ ಅಂದರೆ, ಆ ಪೂರ್ವ ಕಡೆಗೆ ಕಂಪ್ಲೀಟು ತೆರೆದುಕೊಂಡಿದೆ. ಪೂರ್ವ ಅಲ್ಲ, ಪಶ್ಚಿಮ ಕಡೆಗೆ. ಪಶ್ಚಿಮ ಘಟ್ಟದ ಗಾಳಿ ಹೊಡೆದ್ರೆ ಅಲ್ಲಿಗೆ ಬಂದು ಹೊಡೆಯೋದ್ರಿಂದ, ಮತ್ತೆ ಎವರ್ಗ್ರೀನ್ ಫಾರೆಸ್ಟ್ ಆಗಿರೋದ್ರಿಂದ ಎಲ್ಲ ಆನೆಗಳು ಈ ಟೈಮಲ್ಲಿ ಅಲ್ಲಿ ಹೋಗಿ ಆ ಬೆಟ್ಟದ ಮೇಲೆ ನಿಂತ್ಕೊಬಿಡ್ತವೆ. ಬೆಟ್ಟ ಅಂದರೆ ಭಾರಿ ಬೆಟ್ಟ ಅಲ್ಲ, ಒಂದು ಸಾಧಾರಣ ಬೆಟ್ಟ. ಆ ಬೆಟ್ಟ ನಮ್ಮಲ್ಲಿ ಭಾರಿ ಧೈರ್ಯವಂತ ETF ಹುಡುಗರು ಇದ್ದಾರೆ. ಅವ್ರಿಗೂ ಹೆಸರು ಹೇಳಿದರೆ ಬೇರೆಯವ್ರಿಗೆ ಬೇಜಾರಾಗ್ತದೆ. ಹಾಗಾಗಿ 2-3 ಜನ ಇದ್ದಾರೆ. ಅದರಲ್ಲೂ 3 ಜನ ಅಲ್ಲ, ಎಲ್ಲ ಇದ್ದಾರೆ. ಅದರಲ್ಲೂ ಒಂದು 3-4 ಜನ ಇದ್ದಾರೆ. ಆಮೇಲೆ ಅದರಲ್ಲಿ ಒಬ್ಬ ಮದನ್ ಅಂತ ಒಬ್ಬ ಇದ್ದಾನೆ, ನಮ್ಮ ಹಾನ್ಬಾಳ್ ಭಾಗದನು, ಸಕಲೇಶ್ಪುರ ಹಾನ್ಬಾಳ್ ಭಾಗದನು. ಇನ್ನೊಬ್ಬ ಆದಿ ಅಂತ ಇದ್ದಾನೆ. ಇನ್ನು ಅವ್ರ ಟೀಮೇ ಒಂದು 10-12 ಜನ ಒಳ್ಳೆ ಟ್ರ್ಯಾಕಿಂಗ್ ಮಾಡೋ ಹುಡುಗರುಗಳು. ಅವರೆಲ್ಲ ಒಳಗೆ ಹೋದ್ರು. ಜೊತೆಗೆ ನಮ್ಮ ನಾನು ಆನೆ ತಜ್ಞರು ಅನ್ನೋದು, ಈ ಹುಡುಗರು ಏನು ಟ್ರೆಕ್ಕಿಂಗ್ ಮಾಡ್ತಾರೆ, ನಮ್ಮ ಈರಣ್ಣ ಅಂಡ್ ಟೀಮ್ ಆನೆ ಜೊತೆ ಬರ್ತಾರಲ್ಲ ಅವ್ರುಗಳು ಹೋದರು. ಲಾಸ್ಟಿಗೆ ಮೆಸೇಜ್ ಕೊಟ್ಟರು, ಅಲ್ಲಿ ಯಾವುದೇ ಕಾರಣದಿಂದ ಭೀಮ ಗುಂಪನ್ನ ಸುತ್ತೊಡಿತಾ ಇದ್ದಾನೆ, ಹೋಗಕ್ಕಾಗಲ್ಲ ಅಂತಿದ್ದು. ನಾನು ಒಂದು ಕಡೆ ಬೇರೆ ದೇವರು ಬೆಟ್ಟದ ಹತ್ರ ನಾನು ಒಂದು ಕಡೆ ಸುಮ್ಮನೆ ಒಂದು ಮರ ಹತ್ತಿ ಕೂತಿದ್ದೆ. ನನಗೆ ಅಲ್ಲಿ ಒಳಗಡೆ ಚಲನವಲನ ಗೊತ್ತಾಗ್ತಾ ಇತ್ತು. ಮರ ಮುರಿಯೋದು, ಗಿಡ ಮುರಿಯೋದು, ಲಟಾಪಣ ಅನ್ನೋದು. ಆದರೂ ಮತ್ತೊಂದು ಇದ್ರ ಮಧ್ಯದಲ್ಲಿ ಹೇಳ್ತೀನಿ ನೋಡಿ, ಕಾಫಿ ಪ್ಲಾಂಟರ್ಗಳು, ಅದೊಂದು ಕಾಫಿ ತೋಟ ಬೇರೆ ರೀತಿ ಅದ, ಹಾಗಲ್ಲ. 365 ದಿವಸನೂ ಅದರಲ್ಲಿ ಕೆಲಸ ಇರ್ತದೆ. ಎಷ್ಟೋ ಜನ ಸಾಲದಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಕಾಫಿಗೆ ದೊಡ್ಡ ಬೆಲೆ ಆದರೂ, ಒಳ್ಳೆ ಬೆಲೆ ಬಂದಿದ್ರು. ಈಗ ನಿನ್ನೆ ಅದು ಹಿಂದ ದಿವಸ ಎಲ್ಲ ಕಾಫಿ ಅಲ್ಲ ಟೈಮು, ಈ ಸಮಯದಲ್ಲಿ ಆನೆ ಹಿಡಿಯೋದಲ್ಲ. ಈ ಕಾಫಿ ಪ್ಲಾಂಟರ್ಗಳು ಸರಿಯಾಗಿ ಮನ್ಸನು ಈಗ ಅಲ್ಲಿ ಆಗ್ತಿರೋ ಸಾವುಗಳು ಎಲ್ಲ ಇದು ಮಾಡ್ಕೊಂಡು ಸುಮ್ಮನಿದ್ದಾರೇನೋ. ಕಾಫಿ ಕಾಡಾನೆ ಹೋಗಿದ್ಕಿಂತ ಊರಾನೆಗಳು ಹೋದಾಗಲೇ ಕಾಫಿ ಗಿಡಗಳಲ್ಲಿ ಹೂವೆಲ್ಲ ಉದುರಿ ಹೋಗೋದು. ಇಡೀ ವರ್ಷದಲ್ಲ ಎಲ್ಲ ಇದು ಈಗ 1-2 ದಿವಸದಲ್ಲಿ ಹೂ ಅರಳಿದಾಗ ಅಲ್ಲಿ ಏನೂ ತೊಂದರೆ ಆಗಬಾರ್ದು. ಆದರೆ ಅದೆಲ್ಲ ಹೋಯ್ತು ಬಿಡಿ. ಆದರೆ ಅದಿರಲಿ. ಹಾಗಾಗಿ ಕಾಫಿ ಪ್ಲಾಂಟರ್ಗಳು ಏನೋ ಒಂದ್ಸತಿ ಆನೆ ಹಿಡಿಲಿ ಅಂತ ಹೇಳ್ಕೊಂಡು ಸುಮ್ಮನಾದು ಇರಲಿ. ಆಮೇಲೆ ಕಾಫಿ ತೋಟಗಳಲ್ಲಿ ಎಲ್ಲ ಓಡಾಡ್ತಾ ಇದ್ದು ಲಾಸ್ಟಿಗೆ ಒಂದು ತೀರ್ಮಾನ ತಗೊಂಡ್ರು. ಆ ತೀರ್ಮಾನದ ಬಗ್ಗೆ ನಮಗೇನದು ಅಷ್ಟು ಹಿಡಿಸ್ಲಿಲ್ಲ. ಭೀಮ್ಗೆ ಹೊಡೆದು ಭೀಮನ್ನ ಬೀಳಿಸಿ ಆಮೇಲೆ ವಿಕ್ರಾಂತನ ಹಿಡಿಬೇಕು ಅಂತ. ಆದರೆ ಒಂದು ವಿಷಯ ಗಮನದಲ್ಲಿರಲಿ, ವಿಕ್ರಾಂತ್ ಯಾವುದೇ ಮನೆ ಹತ್ರ ದಾಳಿ ಮಾಡಿಲ್ಲ, ಯಾರನ್ನು ಅಡ್ಡಗಟ್ಟಿಲ್ಲ, ಯಾರ ಮೇಲೂ ಯಾವುದೇ ರೀತಿ ಹಾನಿ ಮಾಡಿಲ್ಲ. ಇಷ್ಟು ವರ್ಷದಿಂದ ವಿಕ್ರಾಂತ್ ಹಿಂದೆ ಬಿದ್ದಿದ್ದೀನಿ ನಾನು, ಒಂದು 7-8-10 ವರ್ಷದಿಂದ. ವಿಕ್ರಾಂತ್ ಯಾರಿಗೂ ಏನು ಮಾಡಿಲ್ಲ. ಒಂದೇ ಒಂದು ಸತಿ ಭೀಮನ ಹತ್ರ ಫೈಟಿಗೆ ಹೋಗಿ ಭೀಮನ ಒಂದೇ ಹೊಡೆದಕ್ಕೆ ಹಾರಿ ಬಿದ್ದು ಓಡೋಗಿ ಊರೇ ಬಿಟ್ಟು ಹೋಗಿದ್ದ. ಹೇಮಾವತಿ ನದಿ ದಾಟಿ ಹೇಮಾವತಿಯ ನದಿಯ ಆ ಭಾಗದಲ್ಲಿ ಬಲದಂಡದಲ್ಲಿರೋದು ಒಂದು 3000 ಎಕರೆ ಒಂದು ಕಟ್ಟೆಪುರ ಕಾಡು ಅಂತಿದೆ. ಈಗ ಅಲ್ಲಿ ಕ್ಯಾಪ್ಟನ್ ಅಲ್ಲಿ ಹೋಗಿ ಸೇರ್ಕೊಂಡಾನೆ, ಇಲ್ಲಿಂದ ಭೀಮನ ಹತ್ರ ಬಿಟ್ಟಿಂದನು ಅಲ್ಲಿ ಹೋಗಿ ಸೇರ್ಕೊಂಡನು, ಮತ್ತೆ ವಾಪಸ್ ಬಂದ. ಅಂತ ಆನೆನ 3 ದಿವಸ ಒಂದು ಆನೆ, ಮನುಷ್ಯರಾದ್ರೆ ಯಾರಿಗಾರ ಹೇಳ್ಕೊಂತಾರೆ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಇನ್ನೇನ ಮಾಡ್ತಾರೆ. ಇಲ್ಲ ಈ ಪಾಪದ ಒಂದು ಆನೆನ 3 ದಿವಸ ಸುಮಾರು ಒಂದು 200 ಜನ, ಆಮೇಲೆ ಒಂದು 5-6 ಸಾಕಾನೆಗಳು, ಒಂದು 25 ಜೀಪ್ಗಳು,
ಆ ಆನೆನ ಆ ರೀತಿ ಅಟ್ಟಾಡಿಸಿದ್ದು ಭಾರಿ ಬೇಜಾರದ ವಿಚಾರ. ಯಾಕೆಂದ್ರೆ ಇಡೀ ಸರ್ಕಾರ, ಜನ, ಆಮೇಲೆ ಇಲ್ಲಿ ನಡೆದ ಚಳುವಳಿಗಳು, ಎಮ್ ಎಲ್ ಎರು ರಿಸ್ಕ್ ತಗೊಂಡಿದ್ದು ಯಾವ ವಿಚಾರಕ್ಕೆ ಗೊತ್ತಾ? ಅವರು ತಗೊಂಡಿದ್ದು ನಿರಂತರವಾಗಿ ಸಾಯಿಸ್ತಾರ ಒಂದು ಕಾಡಾನೆ ಹಿಡೀರಿ ಅಂತ. ಆದ್ರೆ ಯಾವ್ದಾವುದೋ ಆನೆ ಹಿಡಿಯಕ್ಕಲ್ಲ. ಹಾಗಲ್ಲಿ ಸುಮಾರು 80 ಆನೆ ಇದಾವೆ. ಇರ್ಲಿ, ಆಯ್ತು. ಆಮೇಲೆ ಏನಾಯ್ತು, ಭೀಮನ್ನ ಹೊಡೆಯೋದು ಅಂತ ಆಯ್ತು. ಆ ಭಾಗ ಅಂದ್ರೆ ಆ ಕಡೆ ಒಂದು ಭಾಗ ಇದೆ, ಅಲ್ಲಿ ಬಾಳಗುಲಿ ಅಂತ ಆ ಸೈಡ್ ಹೋಗಿ ಒಂದ್ ಕಡೆ ನಿಂತ್ಕೊಂಡ್ರು. ಆನೆಯ ಮೇಲಿಂದ ಓಡಿಸಿರು. ಭೀಮ ಬಂದ, ಭೀಮ್ ಹೊಡೆದ್ರು. ಭೀಮನ್ ಕಾಲಿಗೆ ಏನ ಒಂದು ಸಿರಿಂಜ್ ತೆಗೆದು ಭೀಮ ಬಿದೋದ. ಆದ್ರೂ ಒಂದ್ ಸ್ವಲ್ಪ ಡೌಟ್ ಇದೆ ನನಗೆ. ಭೀಮ್ಗೆ ಝೈಲಾಜಿನ್ ಹೊಡೆದೀನಿ ಅಂತ ಹೇಳ್ತಾರೆ. ಆದ್ರೆ 6 ಟನ್ನಿಂದ ಒಂದು ಆನೆ, ಒಂದು ಸಾಮಾನ್ಯ ಒಂದು ಝೈಲಾಜಿನ್ ಅಂದ್ರೆ ಅದೇನಿದ್ರು ಆನೆಗಳು ತೂಕಡಿಸ್ತಾನಿಲ್ಲದು. ಅದು ದನಗಳಿಗೂ ಹೊಡಿತಾರೆ. ಅದೆಲ್ಲ ಇಷ್ಟಿಷ್ಟು ML ಲೆಕ್ಕದಲ್ಲಿ ಹೊಡಿತಾರೆ. ಆನೆಗಳಿಗೆ ಜಾಸ್ತಿ ಹೊಡಿತಾರೆ, ದನಗಳಿಗೂ ಹೊಡಿತಾರೆ. ಅದರಲ್ಲಿ ದನಗಳಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡೋಕು ಅಲ್ಲಿ ಹೋಗಿ ಬಿದ್ದೋಯ್ತು. ಆಮೇಲೆ ಭೀಮ್ಗೆಲ್ಲ ರಿವರ್ಸಿನ್ ಅಂತ ಇಂಜೆಕ್ಷನ್ ಎಲ್ಲ ಕೊಟ್ಟು ಆಮೇಲೆ ಎದ್ದು ನಿಂತ ಆದ್ಮೇಲೆ ಭೀಮನ ಪಕ್ಕಕ್ಕೆ ಭೀಮ ಬಿದ್ದಾಗ 2 ಆನೆಗಳು ಬಂದು ಭಾರಿ ತಲೆ ಎತ್ತಿ, ಕಿವಿ ಅಗಲಿಸಿ, ಕೋರೆಗಳ ಇದು ಸೊಂಡಲ್ನೆಲ್ಲ ಎತ್ತಿ, ಬಾಲನ ಎತ್ತಿಕೊಂಡು ಅಲ್ಲಿ ಒಂದು ಐಬೆಕ್ಸ್ ಇದಿತ್ತು, ಸೋಲಾರ್ ಫೆನ್ಸಿಂಗ್ ಬೇಲಿ, ಅದನ್ನೆಲ್ಲ ಮುರ್ಕೊಂಡು ಹೋದು. ಆಮೇಲೆ ಇದು ವಿಕ್ರಾಂತ ಆನೆ ಎಲ್ಲಿ ಅನ್ನೋದಕ್ಕೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ. ನಂಗೆ ಸ್ವಲ್ಪ ಭಾರಿ ಬೇಜಾರಾಯ್ತು. ಭೀಮ ಸುಮಾರು ಹೊತ್ತು ಬಿಟ್ಟು ಎದ್ದಿದ್ದು. ನಮಗೆ ಭೀಮನೇ ಸ್ಫೂರ್ತಿ. ನಮಗೆ ಭೀಮ, ನಮ್ಮ ಭಾಗದಲ್ಲಿ ಭೀಮ ಯಾವ ರೀತಿ ಇದು ಮಾಡಿದಾನೆ ಅಂತ, ಭೀಮನ್ನ ನಾವೆಲ್ಲ 15 ದಿವಸ ವಾರ ಒಂದ್ಸತಿ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇಲ್ಲ. ನಮ್ಮ ಕೆಲಸ ಎಲ್ಲ ಬಿಟ್ಟು ಭೀಮ 2:30 ಗಂಟೆಗೆ ಅವ್ನು ನಿದ್ದೆಯಿಂದ ಎದ್ದು ಹೊರಡ್ತಾನೆ. ಅದನ್ನ ನೋಡೋರು ಎಷ್ಟೋ ಜನ ಇದೀವಿ. ಒಂದು 25-30 ಸಾವಿರದ ಮೇಲೆ ಭೀಮನ ಅಭಿಮಾನಿಗಳಿದ್ದಾರೆ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ಭಾರಿ ಬೇಜಾರಾಗಿತ್ತು. ಏನಾರಾಗ್ಲಿ ಅಂತ ಅಲ್ಲೊಂದು ಪಕ್ಕದಲ್ಲೊಂದು ಮರ ಹತ್ತಿ ಕುತ್ಕೊಂಡೆ ನಾನು, ಒಂದು 10-15 ಅಡಿ ಎತ್ತರಕ್ಕೆ. ಬೇರೆ ಈ ತಲಕೆಟ್ಟೆ ಆನೆಗಳು ಬಂದು ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಅಷ್ಟೊತ್ತಿಗೆ ಭೀಮನ ಪಕ್ಕ 3 ಆನೆಗಳು ಬಂದಿತ್ತು. ಭೀಮನ್ ನಿನ್ನೆ ಹೊಡಿಬಾರ್ದಿತ್ತು. ಈ 60 ವರ್ಷದ ಒಬ್ಬ ಮುದುಕನ, ಅಂದ್ರೆ ಮನುಷ್ಯರಿಗೆ ಹೋಲಿಸಿರೋ 80-85 ವರ್ಷದ ಒಬ್ಬ ಮುದುಕ ಭೀಮ. ಯಾಕೆಂದ್ರೆ ಆನೆಗೆ 70 ವರ್ಷ ಆಯಸ್ಸಿರೋದ್ರಿಂದ 60 ವರ್ಷದ ಒಂದು ಆನೆ ಅಂದ್ರೆ 90 ವರ್ಷದ ಮನುಷ್ಯನಿಗೆ 100 ವರ್ಷ ಅಂತ ಬರ್ದಿಟ್ಟಾರಲ್ಲ. ಆ ಮುದುಕನ ಹೊಡೆದು ಬೀಳಿಸ್ಬೇಕಿತ್ತ. ಇವತ್ತಾದ್ರೂ ಚೇತರಿಸ್ಕೊಂಡಿಲ್ಲ. ನಾಳೆ ಭೀಮ ಸತ್ತೋದ್ರೆ ಏನಾಗ್ತದೆ? ಹೋಗ್ಲಿ ಸರಿ, ಇವತ್ತೊಬ್ಬನ ದಾಳಿ ಮಾಡ್ತಲ್ಲ, ಅವನು ಎಲ್ಲಾರ ಸತ್ತೋಗಿದ್ರೆ ಏನ್ ಆಗ್ತಿತ್ತು? ಇಡೀ ಸಕಲೇಶ್ಪುರ ಅಲ್ಲ, ಇಡೀ ಸಕಲೇಶ್ಪುರ, ಆಲೂರು, ಬೇಲೂರು ಎಲ್ಲ ಜನ ಎಲ್ಲ ದಂಗೆ ಹೇಳ್ತಿದ್ರು. ಜನಗಳನ್ನ ಯಾರು ಕಂಟ್ರೋಲ್ ಮಾಡೋದು? ಜನಗಳನ್ನ ಈಗ ಇಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಇಡೀ ಇಂಡಿಯಾದಲ್ಲ ಆಗಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ. ಈ ಬೇಲೂರು, ಈಗೇನು ಈ ಚಿಕ್ಕನಹಳ್ಳಿ ಈ ಭಾಗ ಎಲ್ಲ ಏನಿದೆ, ಒಬ್ಬ ಮನುಷ್ಯ ಮನೆಯಿಂದ ಹೊರಗೆ ಹೋಗಿ ಅವನು ಎಲ್ಲಾರ ಸಾಯಂಕಾಲ ಆದ್ರೂ ವಾಪಸ್ ಬರ್ಲಿಲ್ಲ, ಅವನು ಏನಾರ ಫೋನ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ಅಲ್ಲಿ ಎಲ್ಲರೂ ತಿಳ್ಕೊಳೋದು ಇವನು ಆನೆಗೆ ಬಲಿಯಾಗೇನೆ ಅಂತಲೇ. ಅಂತ ವಾತಾವರಣ ಹಿಂದೆ ಆಲೂರು ತಾಲೂಕು, ಸಕಲೇಶ್ಪುರ ತಾಲೂಕು, ಮಗ್ಗೆ ಆ ಭಾಗದಲ್ಲಿ ಈ ತರ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದು ಇಲ್ಲಿ ಆಗಿದೆ. ಆದಷ್ಟು ಹೋಗ್ಲಿ, ಏನು ಬಂದ ಕೂಡಲೇ ಹಿಡಿಬೇಕಾ? ಇದೇನು 2020 ಮ್ಯಾಚ್ ಆಯ್ತು. ಅಲ್ಲಿ ಇರ್ಲಿ, ಒಂದು ವಾರ ಇರ್ಲಿ. ಆನೆಗಳಿಗೆ ಸರ್ಕಾರ ದುಡ್ಡು ಕೊಡ್ತದೆ, ಯಾರ್ಯಾರು ಕೊಡ್ಬೇಕಾಗಿಲ್ಲಲ್ಲ. ನಿಧಾನಕ್ಕೆ ಟ್ರ್ಯಾಕಿಂಗ್ ಮಾಡಿ ಮೊದಲು ಒಂದು 3-4 ಚಿಕ್ಕ ಆನೆಗಳಿದಾವಲ್ಲ ಅಟ್ಯಾಕ್ ಮಾಡ್ತಾರೋ ಅವನ್ನ ಹಿಡಿಲಿ, ಅದನ್ನ ತಂದ ಬಳಸ್ಲಿ. 3 ಒಟ್ಟಿಗೆ ಬಂದು ಭೀಮನ್ ಜೊತೆ ಸೊಂಡ್ಲು ಕೊಟ್ಟು ಭೀಮನ್ ಸುತ್ತ ನಿಂತ್ಕೊಂಡು ಅಷ್ಟೊತ್ತಿಗೆ ಏನಾಯ್ತು, ಮತ್ತೆ ನಮ್ಮ ETF ಹುಡುಗರು
ನಾನು ಹೇಳಿದ್ನಲ್ಲ, ETF ಹುಡುಗರಲ್ಲಿ ಒಂದು ಸ್ವಲ್ಪ ಒಳ್ಳೆ ಬುದ್ಧಿವಂತರು ಮತ್ತೆ ಒಳ್ಳೆ ಮರ ಹತ್ತೋರು ಜೊತೆ ಅದಕ್ಕಿಂತ ಧೈರ್ಯವಂತರು ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಕಾವಡಿ ಹುಡುಗರುಗಳು, ನಮ್ಮ ಅಲ್ಲಿಂದ ಆನೆ ಜೊತೆ ಬಂದ ಟ್ರ್ಯಾಕರ್ಗಳು, ಅವರೆಲ್ಲ ಬಿಡಿ ಆನೆಗಳದ ಪೂರ್ತಿ ಎಲ್ಲಾನು ತಿಳ್ಕೊಂಡಿರ್ತಾರೆ. ಮಾವುತರು ಎಲ್ಲ ಬಂದರು. ಅಷ್ಟೊತ್ತಿಗೆ ಈ ಆನೆಗಳು ಓಡಿದವು. ಓಡೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಊಟ ಅಂತ ಆಯ್ತು. ಊಟ ಮಾಡತ್ತಿ ಅದ್ರ ಮಧ್ಯದಲ್ಲಿ ನಮ್ಮಲ್ಲಿ ಮದನ್ ಅಂತ ಒಬ್ಬಿದ್ದಾನೆ. ಅವನು ETF ಹುಡುಗ. ಅವನೇನ್ ಮಾಡ್ದ, ಅವನು ಒಬ್ಬ ಇಲ್ಲ ಅವನ ಸಂಗಡಿಗಳು ಹೋಗಿ ಈ ಆನೆ ಸಿಕ್ಕಿದ್ದು ETF ಹುಡುಗರಿಂದಲೇ. ನಮ್ಮ ಭಾಗದ ETF ಹುಡುಗರು, ನಮ್ಮ ಸಕಲೇಶ್ಪುರ, ಬೇಲೂರು ಏನಲ್ಲಿ ಸೇರಿದ್ರಿ ಎಲ್ಲ ETF ಹುಡುಗರಿಂದಲೇ. ಇವನು ಆನೆನ ಹಿಂಬಾಲಿಸಿ ಹೋಗಿ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಂದಾಜು, ಅದಕ್ಕಿಂತ ಜಾಸ್ತಿ, ವಾಟಳ್ಳಿ ಎಸ್ಟೇಟ್, ಒಂದು ಬ್ರಿಟಿಷ್ ಕಾಲದ ಒಂದು ಎಸ್ಟೇಟ್ ಇದೆ. ಅಲ್ಲಿ ಈ ಹಿಂದೆ ಕರಡಿ ಆನೆ ಹಿಡಿತಿದ್ದ ಜಾಗಕ್ಕೆ ಹೋಗಿ, ಈ ಕರಡಿ ಆನೆ ಎಲ್ಲಿ ನಿಂತಿತ್ತು ಅದು ಒಂದು ಒಳ್ಳೆ ಜಾಗ. ಅದು ಕರಡಿ ಆನೆ ಈಗ ನಿನ್ನೆ ವಿಕ್ರಾಂತ್ಗೆ ಎಲ್ಲಿ ಫಸ್ಟ್ ಡಾಟ್ ಆಯ್ತು ಅಲ್ಲಿ ಅದೊಂದು ಆಯಕಟ್ಟಿನ ಜಾಗ. ಆಮೇಲೆ ಅಲ್ಲೂ ಒಂದು ತಂಪಾದ ಜಾಗ. ನಮ್ಮಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ಹಸಿರು ಎಲೆಗಳು ಅಂದ್ರೆ ಹಸಿರಾಗಿರೋ ಎವರ್ಗ್ರೀನ್ ಫಾರೆಸ್ಟ್ ಇಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳ ಮರಗಳಲ್ಲಿ ಒಂದು ಬಸರಿ ಮರ ಅಂತ ನಾವು ಹೇಳ್ತೀವಿ. ಅದಕ್ಕೆ ಬಸರಿ ಮರ ಅನ್ನೋ ಕಾರಣ ಅದರ ಬೀಜ ಭಾರಿ ಚಿಕ್ಕದು, ಒಂದು ಸಾಸಿವೆಗಿಂತ ಚಿಕ್ಕದು. ಹಕ್ಕಿಗಳು ಯಾವುದೋ ಒಂದು ಮರದ ಮೇಲೆ ಹಣ್ಣು ತಿಂದು ಹಕ್ಕಿಗಳು ಅಲ್ಲಿ ಹಿಕ್ಕೆ ಹಾಕಿರ್ತಾವಲ್ಲ, ಅದರಿಂದ ಮೇಲಿಂದ ಬೇರು ಬಿಟ್ಟು ಭೂಮಿಗಿಳಿದು ಆಮೇಲೆ ಏನು ಆಶ್ರಯ ಕೊಟ್ಟ ಮರನ್ನೇ ಸುತ್ತುವರೆದು ಅದನ್ನು ಕೊಂದು ಹಾಕಿ ಅದ್ರ ಹೊಟ್ಟೆ ಒಳಗೆ ಆ ಮರನ ಇಟ್ಕೊಂಡಿರ್ತವೆ. ಭಾರಿ ದೊಡ್ಡದಾಗಿ ಬೆಳಿತವೆ. ಅದಕ್ಕೆ ಬಸರಿ, ಅದರ ಹೊಟ್ಟೆ ಒಳಗೆ ಬೇರೆ ಮರ ಇರೋದ್ರಿಂದ ಅದಕ್ಕೆ ಬಸರಿ ಮರ ಅಂತ ನಮ್ಮ ಮಲೆನಾಡಿನ ಹೇಳ್ತಾರೆ. ಅಲ್ಲಿ ಹೋಗಿ ನಿಂತಿತ್ತು, ಎಲ್ಲರಿ ಕೈ ಕೊಟ್ಟವ್ರು ನಿಂತಿತ್ತು. ಇಡೀ ಕಾರ್ಯಾಚರಣೆನೇ ಮುಗ್ದೇ ಹೋಗಿತ್ತು. ಅಷ್ಟೊತ್ತಿಗೆ ಮದನ ಟೀಮ್, ನಮ್ಮ ETF ಹುಡುಗರು ಒಂದು ಟೀಮ್ ಹೋಗಿ ನಮ್ಮ ಮೋಹನ್ ಅಂತ ACFಗೆ ಒಂದು ಮೆಸೇಜ್ ಕೊಟ್ಟರು, ಲೊಕೇಶನ್ ಕೊಟ್ಟರು. ನೋಡಿ ಇಂಥಲ್ಲಿ ಆನೆ ಇದೆ ಅಣ್ಣ ಅಂತ ಕರೆಯೋದು ಅವ್ರನ್ನ ಇಲ್ಲೆಲ್ಲ, ಯಾಕೆಂದ್ರೆ ಅವರು ಇಲ್ಲಿ ಲೋಕಲ್. ಜೊತೆಗೆ ಎಲ್ಲರನ್ನು ಭಾರಿ ಪ್ರೀತಿಯಾಗಿ ಮಾತಾಡಿಸ್ತಾರೆ. ಅಷ್ಟೇ ಅಲ್ಲ, ಸಕಲೇಶ್ಪುರದಲ್ಲಿ ಅವರು ರೇಂಜರ್ ಆಗಿದ್ದಾಗ ತುಂಬ ಜನ ಪಾಪದ ಹುಡುಗರನ್ನೆಲ್ಲ ETF ತಕ್ಕಂದ್ರು. ಮೋಹನಣ್ಣ ಇಂಥಲ್ಲಿ ಇದೆ ಅಂದ್ಕೂಡಲೇ ಸಡನ್ ಒಂದು ಟೀಮು ವಾಟಳ್ಳಿ ಎಸ್ಟೇಟಿಗಾಗಿ ಒಂದು ಟೀಮ್ ನುಗ್ತು. ಈ ಕಡೆಯಿಂದ ನಮ್ಮ ಆನೆಗಳು, ಮಾವುತರುಗಳು ನೀವು ಹೋಗಿ 10 ನಿಮಿಷಕ್ಕೆ ಡಾಟ್ ಆಯ್ತು. ಡಾಟ್ ಆದ್ಮೇಲೆ ಅದು ಭಾರಿ ಕೊಬ್ಬಿತ್ತು ಆನೆ, ಕಟ್ಟು ಮಸ್ತಾಗಿತ್ತು. ನಮ್ಮ ಸಕಲೇಶ್ಪುರದ ಆನೆಗಳು, ಸಕಲೇಶ್ಪುರ ಅಂದ್ರೆ ಸಕಲೇಶ್ಪುರ ಅಂತ ಹಾಸನ ಜಿಲ್ಲೆ ಅಂತ ಇಟ್ಕೊಂಡ್ಬಿಡೋಣ. ಹಾಸನ ಜಿಲ್ಲೆ ಆನೆಗಳು ಬೇರೆ ಆನೆಗಳಕ್ಕಿಂತ ಗಟ್ಟಿಮುಟ್ಟಾಗಿ, ತಾಕತ್ತಾಗಿ, ಮತ್ತೊಂದು ಫ್ಯಾಟ್ ಇಂದ ಕೂಡಿರ್ತವೆ. ಯಾಕಂದ್ರೆ 2-3 ತಿಂಗಳು ರೈತರು ಬೆಳೆದಿದ್ದ ಜೋಳ, ಕಬ್ಬು ಮತ್ತೆ ಭತ್ತ ತಿಂದಿರ್ತಾವಲ್ಲ, ಆ ಕಾರಣದಿಂದ. ಆಮೇಲೆ ಏನಾಯ್ತು, ಸುಮಾರು 1-2 ಕಿಲೋಮೀಟರ್ ಆನೆ ಓಡಿ ಲಾಸ್ಟಿಗೆ ಅದು ಬೇಲೂರು ತಾಲೂಕಿನ ಬಾರ್ಡರ್ ದಾಟಿ ನಮ್ಮ ಸಕಲೇಶ್ಪುರ ತಾಲೂಕಿಗೆ ಅಲ್ಲೊಂದು ರೋಡ್ ಅಷ್ಟೇ ಮಧ್ಯ ಬಾರ್ಡರ್, ಅಲ್ಲಿ ಹೋಗಿ ನಮ್ಮ ಸಕಲೇಶ್ಪುರ ತಾಲೂಕಿನ ಒಂದು ಊರಿಗೆ ಹೋಗಿ ಬಿದ್ದೋಯ್ತು. ಆಮೇಲೆ ಗೊತ್ತಲ್ಲ, ಎಲ್ಲ ಹಿಡಿದಾಯ್ತು, ಇದು ಮಾಡಾಯ್ತು, ಸಕ್ಕರೆ ಬೆಲೆ ಆಯ್ತು. ಆದರೆ ಇಲ್ಲಿ ಹೊರನೋಟಕ್ಕೆ ಕೆಲವ್ರದ್ದು ಹೆಸರು ಮಾತ್ರ ಬರ್ತದೆ. ಅದರ ಎಲೆಮರೆಕಾಯಿ ಹೆಂಗೆ ಕೆಲಸ ಮಾಡಿದವ್ರದ್ದು ತುಂಬ ಜನ ಇದ್ದಾರೆ. ಅದರಲ್ಲಿ ನಮ್ಮ ETF ಅವರು ಇದ್ದಾರೆ, ನಮ್ಮ ಟ್ರ್ಯಾಕಿಂಗ್ ಮಾಡೋ ಆನೆಗಳ ನಾಗರಹೊಳೆ ಇಲ್ಲ ದುಬಾರೆಯಿಂದ ಬಂದು ಹುಡುಗರುಗಳಿದ್ದಾರೆ ಅವರೆಲ್ಲ. ಆಮೇಲೆ ಡಾಕ್ಟರ್ ಬಿಡಿ, ಡಾಕ್ಟರ್ದು ಎಲ್ಲರಿಗೂ ಗೊತ್ತಾಗ್ತದೆ. ಅದ್ರ ಜೊತೆ ನಮ್ಮ ದುಬಾರೆಯಿಂದ ಬಂದ ನಮ್ಮ ಸ್ನೇಹಿತರು ಒಬ್ರು, DRF ಒಬ್ರು ಇದ್ದಾರೆ, ರಂಜನ್ ಅಂತ. ರಂಜನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಒಬ್ಬ ಕೊಡಗರು,
ಕೊಡಗರು ಅಂದ್ರೆ ಒಬ್ಬ ಒಬ್ಬ ಸಾಹಸಿಗಳು ಅಂತಲೇ, ಕೊಡಗರು ಅಂದ್ರೆ ಒಬ್ಬ ಸಾಹಸಿ ಅಂತಲೇ ಕೊಡಗರು. ಅವರು ತುಂಬಾ ಡಾಕ್ಟರ್ ಜೊತೆನೆ ಓಡಾಡಿದ್ದಾರೆ, ಸುಮಾರು ಆನೆಗಳನ್ನು ಹೊಡೆದಾರೆ, ಸುಮಾರು ಹುಲಿಗಳನ್ನು ಹೊಡೆದಾರೆ. ಇತ್ತೀಚೆಗೆ ಹುಲಿ ಮುಖಾಮುಖಿ ನಿಂತ್ಕೊಂಡು ಅದ್ರ ಮೇಲೆ ಅಂದ್ರೆ ಹುಲಿಗೆ ಮುಖಾಮುಖಿಯಾಗಿ ನೆಲದಲ್ಲಿ ನಿಂತು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಹುಲಿ ಒಂದೇ ನೆಕ್ತಕ್ಕೆ 15ರಿಂದ 20 ಅಡಿ ಹಾರುತ್ತೆ. ಹುಲಿಯ ಒಂದು ಮುಂಗಾಲಿನ ಹೊಡೆತ ಒಬ್ಬ ಮನುಷ್ಯನ ತಲೆ ಜಜ್ಜಾಗಿ ಹೋಗ್ತದೆ, ಚಿಂದಿ ಆಗ್ತದೆ. ಅಷ್ಟೇ ಅಲ್ಲ, ಹುಲಿ ಅದರಲ್ಲೂ ಹೆಬ್ಬುಲಿಗಳು ಇದಾವಲ್ಲ, ಅವು 150ರಿಂದ 200 kg ತೂಕ ಇರ್ತಾವ ಒಂದು ಆ ಹುಲಿಗಳು. ಅಂತ ಹುಲಿಗಳನ್ನೇ ಅವರು ಮುಖಾಮುಖಿ ಎದುರಿಸಿದಂತ ಮನುಷ್ಯ. ಆಮೇಲೆ ಯಾವುದಕ್ಕೂ ಹೆದರಕ್ಕಿಲ್ಲ, ಯಾವಾಗ್ಲೂ ಒಂದು 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 ಮುಗುಳ್ನಾಗೆ ಅವ್ರ ಮುಖದಲ್ಲಿ ಇರ್ತದೆ. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ಎರೆ ಮೇಲೆ ಕಾಯಿ ಆಗಿರ್ತಾರೆ. ಮೊನ್ನೆ ಅವ್ರನ್ನ ಫೋಟೋಕ್ಕೆ ಕರೆದ್ರ ಇಲ್ಲ ನಂಗೆ ಗೊತ್ತಿಲ್ಲ, ಇರ್ಲಿ. ಆಮೇಲೆ ಅವರು ಮತ್ತೆ ನಮ್ಮ ರಮೇಶ್ ಡಾಕ್ಟರ್ ಇಬ್ಬರು ನೆಡ್ಕೊಂಡು ಹೋಗಿ ಹೊಡಿತಾರೆ. ಅದ್ರ ಬಗ್ಗೆ ಏನಿಲ್ಲ, ನಮ್ಗೆ ಯಾರೇ ಒಬ್ಬ ಸಾಹಸಿ ಅವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ನಾವು ಅವ್ರನ್ನ ಹೊಗಳಲೇಬೇಕು ಬಿಟ್ರೆ ನಮ್ಗೇನು ಹೊಗಳಿ ಏನು ನಮ್ಗೇನು ಆಗ್ಬೇಕಾಗಿಲ್ಲ. ಯಾಕಂದ್ರೆ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಸ್ವಂತ ಹಣ್ಣದ ಕೆಲಸ ಮಾಡ್ತಾ ಇರೋರು ಈ ಭಾಗದಲ್ಲಿ. ಅದಿರ್ಲಿ, ಅವ್ರುಗಳು ರಂಜನ್ ಇವರೆಲ್ಲ ತುಂಬಾ ಮಾಡಿ, ರಂಜನ್, ಮದನ್, ETF, ಆಮೇಲೆ ಜೊತೆಗೆ ಒಬ್ಬ ಈ ಭಾಗದ ಒಬ್ಬ ಹುಡುಗ ಇದ್ದಾನೆ ಚೀಕ್ನಳ್ಳಿ, ಅಂದ್ರೆ ಈಗ ಏನು ಆನೆ ನಿನ್ನೆ ಹಿಡಿದ್ರಲ್ಲ ಆ ಭಾಗದಲ್ಲಿ ಒಬ್ಬ ಆದಿ ಅಂತ ಇದ್ದಾನೆ. ಒಬ್ಬನೇ ಹೋಗ್ತಾನೆ ಕಾಡೊಳಗೆ. ಅವ್ರ ಜೊತೆ ತುಂಬಾ ಜನ ಇದ್ದಾರೆ, ಹೆಸರು ಹೇಳ್ತಾ ಹೋಗ್ತಾ ಇದಾರೆ, ತುಂಬಾ ಜನ ಹೇಳ್ಬೇಕಾಗ್ತದೆ. ಇರ್ಲಿ, ನಮ್ಮ ETF ಲೀಡರ್ ಒಬ್ಬ ಇದಾರೆ, ರಮೇಶ್ ಅಂತಲ್ಲ ಏನೋ ಒಬ್ರು ಇದಾರೆ. ಅವರೆಲ್ಲ ಸೇರ್ಕೊಂಡು ನಿನ್ನೆ ಈ ಸಂಘಟನೆ, ಈ ಸಂಘಟಿತ ಹೋರಾಟ, ಆಮೇಲೆ ಆ ಕಾಡು ಎಂತ ದುರ್ಗಮವಾದ ಕಾಡು ಅಂದ್ರೆ ಆ ಕಾಡು ಒಳಗೆ ನುಗ್ಗಿದರೆ ಎಲ್ಲರ ಮೈಯಲ್ಲೂ ಉಣ್ಣೆ ಕಚ್ಚಿದಾವೆ. ತುಂಬಾ ಜನಿಗೆ ಮೈಯಲ್ಲೆಲ್ಲ ಉಣ್ಣೆ ಕಚ್ಚಿ ಇವತ್ತೆಲ್ಲ ಎಲ್ಲರಿಗೂ ಬಾಡಿ ಪೇನ್ ಹಾಕ್ಬಿಟ್ಟಿದ್ದಾರೆ. ನನ್ನ ಮೈಯಲ್ಲೂ ಉಣ್ಣೆಗಳು ಇತ್ತು. ಅಂತ ಕಾಡದು. ಉಣ್ಣೆಗಳು ಇರೋ ಅಂತ ಕಾಡಲ್ಲಿ ಯಾರು ಹೋದ್ರು ಮೈ ತುಂಬಾ ಉಣ್ಣೆಗಳು ತುಂಬ್ಕೊಂತವೆ. ಅಷ್ಟೆಲ್ಲ ಕಷ್ಟಪಟ್ಟರೆ ಅದ್ರ ಹಿಂದೆ ಇನ್ನೂ ತುಂಬಾ ಜನ ಇದ್ದಾರೆ. ನೀರು ತಂದರು ಇರ್ಬೋದು, ನೀರು ಹೊತ್ಕೊ ಬಂದಿರೋ ಇರ್ಬೋದು. ಪಾಪ ಆ ETF ಹುಡುಗರು ಕಷ್ಟಪಡ್ತಾರೆ. ಊಟ ಟೈಮಿಗಿಲ್ಲ, ಆನೆಗಳು ಕೆಲವರಿಗೆ ಅನುಭವ ಇರಲ್ಲ, ಇದೆಲ್ಲ ಇದೆ. ಇನ್ನು ಹೇಳ್ಬೇಕಾಗ್ತದೆ, ಬೇಡ ಅದೆಲ್ಲ ಹೇಳಿದ್ರೆ ಡಿಪಾರ್ಟ್ಮೆಂಟರಿಗೆ ಬೇಜಾರಾಗ್ತದೆ. ETF ಅವ್ರ ಕಷ್ಟ ಏನು ಅಂತ. ಇರ್ಲಿ, ಆಮೇಲೆ ಅಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿದ್ರು. ಆದ್ರೂ ನೋಡಿ, ನಾನೊಂದು ಮಾತು ಹೇಳಿದ್ದೆ, ಸುಮ್ಮನೆ ಇರೋ ಆನೆಗಳನ್ನ ಯಾಕೆ ಹಿಡಿತೀರಿ? ಯಾವ ಅಟ್ಯಾಕ್ ಮಾಡ್ತಿರೋ ಆನೆಗಳು ಬೇಕಾದ್ರೆ ಇನ್ನೂ ಒಂದು 10 ದಿವಸ ಬೇಕಾದ್ರೆ ಕ್ಯಾಂಪ್ ಇಲ್ಲಿರಲಿ, ನಿಧಾನ ಟ್ರ್ಯಾಕಿಂಗ್ ಮಾಡಿ ಹಿಡೀರಿ. ಏನು ಬಂದಂಗೆ ಇದೆ 2020 ಇದಲ್ಲ, ಕ್ರಿಕೆಟ್ ಮ್ಯಾಚ್ ಅಲ್ಲ. ಇವೆಲ್ಲ ಒಂಥರ ಟೆಸ್ಟ್ ಮ್ಯಾಚ್, ಕ್ರಿಕೆಟ್ ತರ ಮಾಡ್ಬೇಕಷ್ಟೇ. 2020 ಮಾಡಕ್ ಹೋಗಿ ಇದೆಲ್ಲ ಆಗ್ತಾ ಇರೋದು. ಈಗ ಇವ್ರು ಮಾಡ್ತಾ ಇರೋದೇ ಅದನ್ನ ನೋಡಿ. ಇವತ್ತು ಏನು ಈಗ ಆನೆಗಳು ನಿನ್ನೆ ಭೀಮಾ ಟೀಮ್ಗಳು ಎಲ್ಲಿ ಇದ್ದು ಅಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ 1 ಕಿಲೋಮೀಟರ್ ಅಷ್ಟೇ. ಏರ್ ಡಿಸ್ಟೆನ್ಸ್ ನಾನು ಹೇಳೋದು ಯಾಕೆ ಅಂದ್ರೆ, ಕಿಲೋಮೀಟರ್ ಗಟ್ಟಲೆ ಅಲ್ಲ, ರೋಡ್ ಇದ್ರಲ್ಲಿ ಹೇಳಕ್ ಹೋದ್ರೆ ಒಂದು 3-4 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಲ್ಲಿ ನಂದಗೌಡನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಹಸಿಗುಡ್ಡ ಎಸ್ಟೇಟ್ ಅಂತ ಇದೆ. ಭೈರದೇವರು ಬೆಟ್ಟದಿಂದ ನಿನ್ನೆ ಇದ್ವಲ್ಲ ಆನೆ, ಅಲ್ಲಿಂದ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತ್ರೆ ಅದು ಅಲ್ಲಿ ಈ ಊರುಗಳು ಎಲ್ಲ ಇದೆ. ಇವತ್ತು ಒಂದು ಆನೆ ಒಬ್ಬನ್ನ ಎತ್ತಿ ಬಿಸಾಕಿದೆ. ಅದು ಯಾವ ಆನೆ? ಆಗಿದೆ ಸರ್. ಇವತ್ತೇ ಒಬ್ಬನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ. ಸಾಯಿಸ ಆನೆಗಳು ಕದ್ದು ಎಲ್ಲೋ ಕೂತಿರ್ತವೆ, ಎಲ್ಲೋ ಪಾಪದ ಆನೆಗಳು ಸುಮ್ಮನೆ ಶೋ ಮಾಡ್ಕೊಂತಿರ್ತಾವನ್ನ ಈಗ ಹಿಡಿತಾ ಇರೋದು. ಈಗ ಆನೆ ಯಾವುದು ಸರಿ? ಇವ್ರು 2-3 ಆನೆ 4 ಆನೆ ಹಿಡಿತಾರೆ, ಯಾವ್ದೋ ಹೊಡ್ಕೊಂಡು ಹೋಗ್ತಾರೆ. ಸಾಯಿಸ ಆನೆ ಹುಡುಕ್ಬೇಕು. ಸಾಯಿಸ ಆನೆ ಇರೋದು 13, 14, 15 ಇಲ್ಲ 18 ವರ್ಷದ ಒಂದು 1 ಅಡಿ ಕೊರೆ ಇರೋ ಒಂದು ಆನೆ.
ಅದು ಒಂಟಿಯಾಗಿ ತಿರುಗ್ತದೆ. ನಾಳೆ ಎಲ್ಲ ಅದನ್ನ ಮೊದಲು ಆ ಆನೆನ ಟ್ರ್ಯಾಕ್ ಮಾಡಬೇಕು, ಮಕನನ. ಇಲ್ಲ ಅದಕ್ಕಿಂತ ಮೊದಲು ಇಲ್ಲಿ ಯಾವುದು ನಾಳೆ ಹೋಗಿ ನಂದಗೋಡನಹಳ್ಳಿ ಅಲ್ಲಿ ಆ ಭಾಗದಲ್ಲಿ ಹೋಗಿ ಅಲ್ಲಿ ಯಾವ ಆನೆ ಅಂತ ಅದನ್ನ ಪತ್ತೆ ಮಾಡಬೇಕು. ಅದು ಮಾಡೋದು ಒಳ್ಳೇದು. ಓಕೆ ಓಕೆ ಸರ್. ಸರ್ ಇದು ನೀವು ಕ್ಯಾಪ್ಚರಿಂಗ್ ಅಲ್ಲಿ ತುಂಬಾ ಹತ್ರದಿಂದ ಇದ್ರಿ, ಆದ್ರೆ ಆನೆಗಳು ಏಕಲವ್ಯ ಆಗಿರ್ಬೋದು, ಮಹೇಂದ್ರ, ಧನಂಜಯ, ಪ್ರಶಾಂತ, ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಅಭಿಮನ್ಯು ಇಲ್ದೇನೆ ಒಳ್ಳೆ ಸಕ್ಸಸ್ ಮಾಡಿದೆ ಇದು ಆನೆಗಳು. ಹೌದು, ನಾನು ಮೊನ್ನೆನೆ ಮಾತಾಡಿದೆ ಎಲ್ಲೋ. ನಮ್ಮ ಜೂನಿಯರ್ ಟೀಮ್ಗಳು ಭಾರಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲೂ ನಾವು 1.5-2 ವರ್ಷದ ಹಿಂದೆ ಮೂಡಿಗೆರೆ ತಾಲೂಕಲ್ಲಿ ಹಿಡಿದ ಒಂದು ಮೂಡಿಗೆರೆ ತಾಲೂಕಿನ ದೇವರುಂದ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಸುಮಾರು 2000 ವರ್ಷದ ಒಂದು ಹಳೆ ಒಂದು ದೇವಸ್ಥಾನ ಇದೆ. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಆನೆ ಹಿಡಿದು ಅದಕ್ಕೆ ಹಳ್ಳಿಯರು ಬೇರೆ ಆನೆಗೆ ಇಟ್ಟಿದ್ದು ಬೈರ ಅಂತ ಹೆಸರಿಟ್ಟಿದ್ರು. ಈ ಮೀಡಿಯಾದವರು, ಪೇಪರ್ನವರು ಇದಕ್ಕೆ ಬೈರ ಅಂತ ಹೆಸರಿಟ್ಟಿದ್ರು. ಇದು ಬೈರ ಆಗಿರ್ಲಿಲ್ಲ. ಈ ಆನೆನ ನಾನು ಸೇರಿದ್ದೆ. ಅವತ್ತು ಹಿಡಿದ ಆನೆ, ಅವತ್ತು ಹಿಡಿಯತ್ತಿಗೆ ನಾನು ಯಾರಿಗೋ ಹೇಳಿದೆ, ಆ ಹಿಡಿಯತ್ತಿಗೆ ಆನೆ ಒಂದು ಸ್ವಲ್ಪ ಕಲರ್ ಭಾರಿ ಚೆನ್ನಾಗಿತ್ತು, ಈಗ ಕಪ್ಪಾಗಿದೆ ಅದರ ದೇಹ, ಅದು ಯಾಕೋ ಗೊತ್ತಿಲ್ಲ. ಎಲ್ಲ ಆನೆಗಳಿಗೂ, ಏಷ್ಯಾದ ಆನೆಗಳು ಎಲ್ಲ ಆನೆಗಳಿಗೂ 28-30 ವರ್ಷ ದಾಟಿದ ಮೇಲೆ ಕಿವಿಗಳು ಮುಂದಕ್ಕೆ ಬಾಗ್ತವೆ, ಮಡಿತವೆ. ಆದ್ರೆ ಈ ಆನೆ ನಾನು ಪ್ರಶಾಂತ್ ಆನೆ ಮೇಲೆ ಹತ್ತಿ ಒಳಗಡೆ ಹೋಗಿದ್ದೆ. ಯಾಕಂದ್ರೆ ಅಲ್ಲಿ ಆನೆ ಭಾರಿ ದಾಳಿ ಮಾಡ್ತಾ ಇತ್ತು. ಈ ಏಕಲವ್ಯ ಈಗ ಏಕಲವ್ಯ ಅಷ್ಟೇ, ಆ ಕಾಲದಲ್ಲಿ ಏಕಲವ್ಯ ನಮ್ಮ ಮೇಲೆ, ನಮ್ಮ ವೆಂಕಟೇಶಣ್ಣ, ನಾನು ಮತ್ತೆ ನಮ್ಮ ವಸಂತ ಮಾವುತ, ವಸಂತ ಇಲ್ವಾ, ಅಭಿಮನ್ಯುನ ಮಾವುತ, ನಾವು 3 ಜನ ಈ ಆನೆನ ಟಾಕ್ ಮಾಡಕ್ ಹೋದಾಗ ನಮ್ಗೆ 20 ಅಡಿವರೆಗೂ ಬೀಳಿಡ್ತಾ ಬಂದು ದಾಳಿ ಮಾಡ್ತು ನಮ್ಮ ಮೇಲೆ. ಅಲ್ಲೇನೋ ಮಧ್ಯೆ ಒಂದು ಎಂತದೋ ಒಂದು ಅಡ್ಡ ಬರೋದೊತ್ತಿಗೆ ಒಂದು ಟ್ರೆಂಚ್ ಇತ್ತು, ಟ್ರೆಂಚ್ ತರ, ಹಾಗಾಗಿ ನಿಂತ್ಕೊಂತು. ಇಲ್ಲ ಅಂದ್ರೆ ಒಂದು ಅದು ಹೋಗ್ತಿತ್ತು, ಇಲ್ಲ ನಾವ್ಯಾರು ಹೋಗ್ತಿದ್ವಿ. ಯಾಕಂದ್ರೆ ಅದು ನಾವು ನಿಂತಾಗ ತುಂಬಾ ಇಳಿಜಾರು. ಅದು ಬಂದು ಫೋರ್ಸಲ್ಲೇ ಬಂದಿದ್ರೆ ಆನೆ ಸುಮಾರು ಒಂದು 150 ಅಡಿ ಕೆಳಗಡೆ ಹೋಗಿ ಹೋಗ್ತಿತ್ತು ಅದು. ಆಮೇಲೂ ಒಬ್ಬ ಅರ್ಜುನ ಅನ್ನೋ ಒಬ್ಬ ಹುಡುಗ ಸಾಮಾನ್ಯ ಮಧ್ಯ ವಯಸ್ಕನ್ನ ನಡ್ತಾ ಹೋಗ್ತಿದ್ದನ್ನ ಬಂದು ಹಿಡಿದು ರಸ್ತೆಯಲ್ಲಿ ಕಾಡೊಳಗೆ ಹೊತ್ಕೊಂಡು ಹೋಗಿ ತುಂಬಿಸಾಯಿಸಿತ್ತು. ಮತ್ತೆ 10 ನಿಮಿಷ ಬಿಟ್ಟು ರೋಡಲ್ಲಿ ಬಂದು ಭಾರಿ ಶೋ ಮಾಡ್ತು ಬೀಳಿತ. ಅಂತ ಏಕಲವ್ಯನ ನಾವು ಹಿಡಿದು, ನಾನು ಪ್ರಶಾಂತ್ ಆನೆ ಮೇಲೆ ಕುತ್ಕೊಂಡು ಗನ್ನಾರಾಗಿ ಒಳಗೆ ಹೋಗಿದ್ದೆ. ಯಾಕೆಂದ್ರೆ ಅಲ್ಲಿ ಗನ್ ತಗೊಂಡು ಹೋಗಿರ್ಲಿಲ್ಲ ಫಾರೆಸ್ಟ್ ಇಲಾಖೆಯವರು. ಹಾಗಾಗಿ ಹಳ್ಳಿಯನ್ನು ಒಬ್ಬ ಪ್ಲಾಂಟರ್ ಹತ್ರ ನಾನು ಕೇಳತ್ತೀನಿ, ನನಗೆ ಗನ್ ಕೊಟ್ಟ, ತಗೊಂಡು ಒಳಗೋಗಿದ್ದೆ ನಾನು ಇವರಿಗೆ ಗನ್ಮ್ಯಾನ್ ಆಗಿ. ಅವಾಗ ನಾವು ವೆಂಕಟೇಶಣ್ಣ ಹೊಡೆದ್ರು. ಅವಾಗ ಭಾರಿ ಕಲರಾಗಿತ್ತು ಆನೆ. ಆಮೇಲೆ ಅದರದ್ದು ಒಂದು ವಿಶೇಷ ಅಂದ್ರೆ, ಈ ಇಂಡಿಯಾದ ಆನೆಗಳದ್ದು ಕಿವಿ 30 ವರ್ಷ ಆದ್ಮೇಲೆ ಮುಂದಕ್ಕೆ ಬಾಗಿದೆ. ಈ ಆನೆ ಕಿವಿ ಆಫ್ರಿಕನ್ ಆನೆಗಳಂಗೆ ಹಿಂಭಾಗಕ್ಕೆ ಬಾಗಿದೆ. ನೋಡಿ ನೀವು ಆನೆನ, ಒಂದು ಆನೆ ಬಂದ್ರೆ ಅದರದ ಅಂಗರಚನೆಗಳನ್ನ ಎಲ್ಲವೂ, ಅದ್ರ ಕಾಲು, ಅದರ ಕಾಲು, ಮುಂಭಾಗ ಕಾಲು, ಅದನ್ನೆಲ್ಲ ಸೊಂಡುಗಳು ಎಲ್ಲನೂ ಪರೀಕ್ಷೆ ಮಾಡ್ಬೇಕು. ನೀವು ಏಕಲವ್ಯನ ಹೋಗಿ ನೋಡಿ, ಅದನ್ನ ಆ ಆನೆ ಕಿವಿನೂ ಇನ್ನೊಂದು ಆನೆಗೆ ಹೋಲಿಸಿ ನೀವು ಅದನ್ನ ಜನಗಳಿಗೂ ತಿಳಿಸಿ. ಅದ್ರದ್ದು ಆ ಏಕಲವ್ಯನ ಕಿವಿ ಹಿಂದಕ್ಕೆ ಬಾಗಿತ್ತು. ನಂಗೆ ಮಹಾ ಆಶ್ಚರ್ಯ ಆಯ್ತು. ನಾನು ಅವತ್ತೇ ಹೇಳಿದೆ, ಈ ಆನೆ ಮುಂದೆ ಒಂದು ದಿವಸ ಭಾರಿ ಫೇಮಸ್ ಆಗ್ತದೆ ಅಂತ. ಅದು ದೇವರದಯಿಂದ ಹಾಗೆ ಆಯ್ತು. ಯಾಕೆಂದ್ರೆ 1.5 ವರ್ಷಕ್ಕೆ ಏಕಲವ್ಯ ಹೋಗಿ ಮೈಸೂರು ಅರಮನೆಗೆ ಹೋಗಿ ತಾಲೀಮು ಮಾಡಿದ. ಇಲ್ಲಿ ನಮಗೂ ಒಂದು ಹೆಮ್ಮೆ ಇದೆ, ಯಾಕಂದ್ರೆ ನಾವು ಜೀವ ಬಿಟ್ಟು ಹಿಡಿದಿದ್ದದು. ಅವತ್ತು ಹೆಚ್ಚು ಕಡಿಮೆ ಆಗಿದ್ರೆ 2 ಸರಿ ನಮ್ಮ ಮೇಲೆ ಅಟ್ಯಾಕ್ ಆಗಿ ನಾವು ನಮ್ಮಲ್ಲಿ ಯಾರ ಖಾಲಿ ಆಗ್ತಿದ್ರು ಇರ್ಲಿ. ಆಮೇಲೆ ಅದಕ್ಕೆ ಸಿಕ್ಕಿರೋ ಮಾವುತ, ಅವನು ಭಾರಿ ಒಳ್ಳೆ ಮಾವುತ. ಅವನು ಅದನ್ನ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ಎಲ್ಲರೂ ಚೆನ್ನಾಗಿ ಅವ್ರವ್ರ ಆನೆ ನೋಡ್ಕೊಂತಿದ್ದಾರೆ. ನಾನೇನು ಇದರಲ್ಲಿ ಅವ್ನು ಹೋಗ್ಲಿ ಇವನ್ ಹೋಗ್ಲಿ ಅಲ್ಲ, ಏಕಲವ್ಯನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಏಕಲವ್ಯನ ಬಗ್ಗೆ ಹೇಳ್ತಿದ್ದೀನಿ. ಮೊನ್ನೆ ಒಂದ್ ದಿವಸ ಏಕಲವ್ಯ ಅಲ್ಲೊಂದ್ ಕಡೆ ಎಲ್ಲೋ ಇತ್ತು, ನಾನು ಹೋದೆ, ಬಾಳೆಹಣ್ಣು ಕೊಟ್ಟು ತಿರುಗಿ ನೋಡ್ತೀನಿ, ನನ್ನ ಹಿಂದೆನೆ ಬರ್ತಾ ಇದೆ. ಅಷ್ಟೇ ಮಾವುತ ಅಲ್ಲಿ ದೂರದಲ್ಲಿದ್ದ ಹೇಳಿರು, ಅಣ್ಣ ಯಾರೇನ್ ತಿಂಡಿ ಕೊಟ್ರು ಅವ್ರ ಜೊತೆನೆ ಹೋಗ್ತದೆ, ಗೊತ್ತಾರೆ ನಿಮ್ ಮನೆಗೆ ಬರ್ತದೆ ಇದು ಅಂತ. ಈಗ ನಾನು ಅಲ್ಲೋ ಏಕಲವ್ಯ ಕೂಡ ಒಂದ್ಸತಿ ಹಿಂಗ್ ನನ್ನ ಕಡೆ ತಿಂಗ್ ನೋಡ್ತಿದ್ದೆ. ಆಮೇಲೆ
ಇನ್ನೊಂದು ಆನೆ ಪ್ರಶಾಂತ ಆನೆ. ಪ್ರಶಾಂತ ಆನೆಗೆ ಮದ ಬಂದಿರೋದ್ರಿಂದ ಹಿಂದೆ ಒಂದ್ಸತಿ 2 ವರ್ಷದ ಹಿಂದೆ ನಾವೆಲ್ಲ ಕಾಂತಿ ಆನೆಗೆ ದಾಟ್ ಮಾಡಕ್ ಹೋಗೋತ್ತಿಗೆ ಪಕ್ಕದ ಕಂಜನಿಗ ಏನಿಗ ನನ್ನ ಎದುರಿಗೆ ಹೊಡೆದ್ಬಿಡ್ತು. ಆದ್ರೆ ಮದ ಬಂದ ಆನೆ ಒಂದು ಬೇಕು ಆನೆ ಹಿಡಿಯತ್ತಿಗೆ. ಯಾಕೆಂದ್ರೆ ಆ ಸ್ಮೆಲ್ಲಿಗೂ ಕಾಡಾನೆಗಳು ಹೆದರಿ ಓಡ್ತದೆ. ಅದು ಒಂದು ಬಲಿಷ್ಠವಾದ ಆನೆ. ಅವತ್ತೇನೋ ಒಂದು ಇದನ್ನ ಹಿಡಿಬೇಕಾದ್ರೆ ಏನೋ ಒಂದು ಆಯ್ತು, ಅದು ಇದಾಯ್ತು ಬಿಟ್ರೆ ಅದ್ರದ್ದು ಮಾವುತ ಇದ್ದಾನೆ ನನ್ನ ಫ್ರೆಂಡ್ ಅವರು ಬಾರಿ ಹಿಂದಿಂದ ಅವನು ಚಿಕ್ಕ ಹುಡುಗನಂದ್ರೆ ನಾನು 25 ವರ್ಷದಿಂದ ಆನೆ ಬಾಲ ಹಿಡ್ಕೊಂಡು ತಿರ್ಗ್ತಾ ಇರೋದು. ಅವಾಗ ಯಾರು ಭೀಮನು ಇರ್ಲಿಲ್ಲ, ಇಲ್ಲಿ ಬೀಟಮ್ಮನು ಇರ್ಲಿಲ್ಲ, ಓಲ್ಡ್ ಬೆಲ್ಟು ಇರ್ಲಿಲ್ಲ. ಯಾವೋ ಒಂದೊಂದು 10 ಆನೆ ಇತ್ತು, ಆಮೇಲೆ 25 ಆನೆ, ಆಮೇಲೆ ಹೀಗೆ ಜಾಸ್ತಿ ಆಯ್ತು. ಇರ್ಲಿ, ಅವನು ಒಳ್ಳೆ ಮಾವುತ. ಅವನು ಆ ಆನೆನ ಎಷ್ಟು ಚಂದ ಸಾಕಿದಾನೆ ಅಂದ್ರೆ ನಾನು ಅದು ಎಷ್ಟು ಪಾಪದ ಆನೆ ಅಂದ್ರೆ, ನಾನು ಒಂದ್ಸಲಿ ಮೂಡಿಗೆರೆ ಹತ್ರ ಆನೆ ಹಿಡಿಯಕ್ಕೆ ಬಂದಾಗ ನಾನು ಅದ್ರ ಮಧ್ಯೆ 2 ಕ್ವಾರೆ ಮಧ್ಯೆ ಹೋಗಿ ನಿಂತ್ಕೊಂಡೆ ಫೋಟೋ ತೆಗಿಸ್ಕೊಂಡೆ. ಆಗೆಲ್ಲ ಆನೆ ಹತ್ರ ಆ ಥರ ಮಾಡಬಾರ್ದು. ಆದ್ರೂ ನಮ್ಗೊಂಥರ ಹುಚ್ಚು ಧೈರ್ಯ. ಅಷ್ಟು ಪಾಪದಾನೆ, ಅವತ್ತು ಬಲಿಷ್ಠವಾದಾನೆ. ಈಗ ಸಾಕಾನೆಗಳಲ್ಲಿ ಈ ನಮ್ಮಲ್ಲಿ ಇರೋ ಬಲಿಷ್ಠ ಆನೆ ಅಂದ್ರೆ ಪ್ರಶಾಂತ. ಮತ್ತೆ ಸ್ವಲ್ಪ ಸ್ಲೋ ನಡೀತಾನೆ ಅಂತ ಹೇಳಿ ಸ್ವಲ್ಪ ಇಲ್ಲ ಅಂದ್ರೆ ಅವನ್ನ ಅಂಬಾರಿ ಹೊರಕ್ಕೆ ಹೇಳಿ ಮಾಡಿಸಿದ ಆನೆ. ಗಟ್ಟಿ ಮುಟ್ಟು, ಅವನ ತಾಕತ್ತು, ಅವನ ದೇಹ ರಚನೆ, ಆ ತಲೆ, ಆಮೇಲೆ ಎದೆ ಅಗಲ ಆನೆಗಳಲ್ಲಿ ತರ ಇರ್ತವೆ. ಕೆಲವು ಆನೆಗಳಿಗೆ ಎದೆ ಅಗಲ ಕಡಿಮೆ, ಹಿಂಭಾಗ ದೊಡ್ಡದಿರ್ತದೆ. ಕೆಲವಕ್ಕೆ ಎದೆ ಅಗಲ ಹಿಂಭಾಗ ಚಿಕ್ಕದಾಗಿರ್ತದೆ. ಆದ್ರೆ ಪ್ರಶಾಂತ ಹಿಂದಿಂದ ಮುಂದೆ, ಮುಂದಿಂದ ಹಿಂದವರೆಗೂ ಒಂದೇ ಸಮ ಇದ್ದಾನೆ. ಅವನು ಮಾತನು ಒಳ್ಳೆ ಮನುಷ್ಯ. ನಾನು ಮೊನ್ನೆ ಅಲ್ಲೆಲ್ಲೋ ಅಲ್ಲಿ ಇದ್ದಾಗ ಅಣ್ಣ ಹೋಗ್ಬೇಡಿ ಹಿಂದಕ್ಕೆ, ಅದು ಕಿಕ್ ಮಾಡ್ತದೆ ಅಂತ ಹೇಳ್ದ. ಹೌದು, ಆನೆಗಳು ಒದಿತವೆ. ಆದ್ರೆ ಆನೆಗಳು ಒದೆಯ ಬಗ್ಗೆ ನಾನು ಒಂದು ಸ್ವಲ್ಪ ನಂಗೆ ಗೊತ್ತಿದ್ದು ಹೇಳ್ತೀನಿ. ಆನೆಗಳು ಬ್ಯಾಕ್ ಕಿಕ್ ಮಾಡ್ತಾವೆ, ಮನುಷ್ಯರಿಗೂ ಮಾಡ್ತವೆ, ನಾಯಿಗಳು ಬಂದ್ರೆ ನಾಯಿಗಳಿಗೆ ಇದು ಮಾಡ್ತವೆ, ಇಲ್ಲ ಹುಲಿಗಳು ಎಂಥವ್ರು ಬಂದ್ರು ಅಟ್ಯಾಕ್ ಮಾಡ್ತವೆ, ಪಕ್ಕದ ಆನೆನೂ ಒದಿತವೆ. ಆದ್ರೆ ಆನೆಗಳು ಅಂತ ಸಮಯದಲ್ಲಿ ಆನೆ ಹಿಂದಕ್ಕೆ ಹೋಗ್ಲೇಬೇಕು ಅಂದ್ರೆ ಬಾಲು ಸಮ ಹೋಗಿ ನಿಂತ್ಕೋಬೇಕು. ಅವಾಗ ಆನೆ ಸೈಡ್ ಕಿಕ್ ಮಾಡೋದು, ಬ್ಯಾಕ್ ಕಿಕ್. ಅದೇ ನೀವು ಹಸುಗಳು ಇಲ್ಲ ಕುದುರೆ ಹಿಂಭಾಗಕ್ಕೆ ಯಾವುದೇ ಕಾರಣದೊಂದು ಬಾಲು ಸ್ತಂಭದಲ್ಲಿ ನಿಲ್ಬಾರ್ದು, ಸೈಡಿ ನಿಲ್ಬೇಕು. ಅವೆಲ್ಲ ಸ್ಟ್ರೈಟ್ ಕಿಕ್ ಮಾಡೋದು. ಹಾಗೆ ಸ್ವಲ್ಪ ಇದು ಕಿಕ್ ಮಾಡೋದು ಜಾಸ್ತಿ. ಆದ್ರೂ ಮದ ಬಂದಿದೆ, ಅದಕ್ಕೂ ಒಂದು ಸ್ವಲ್ಪ ಕಂಟ್ರೋಲ್ ಇಲ್ಲ. ಆದರೂ ನಾನು ಒಂದು ವಿಷಯ ಹೇಳ್ತೀನಿ, ಆನೆಗಳಿಗೆ ಮದ ಬಂದಾಗ ಆನೆಗಳಿಗೆ ರೆಸ್ಟ್ ಕೊಟ್ಟು ಅದರ ಬಾಡಿಯಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಿರ್ತವೆ. ಆ ಮದ ಬಂದ ಆನೆಗೆ ಒಂಥರ ಮದನೇ ಇರ್ತದೆ ತಲೆಯಲ್ಲಿ. ಅದು ಹೆಣ್ಣಾನೆಗಳನ್ನ ಸೇರಕ್ಕೆ ಪ್ರಕೃತಿಯ ನಿಯಮನೇ ಹೇಗೆ. ಮದ ಬಂದ ಆನೆ ಮಾತ್ರ ಹೆಣ್ಣಾನೆಗಳನ್ನ ಸೇರೋದು, ವಂಶವೃದ್ಧಿ ಮಾಡೋದು. ಈ ಆನೆಗೆ ಈಗ ವಾಪಸ್ ಕಳಿಸಿ, ಬಂದಾಗಿದೆ ಅಲ್ಲ, ವಾಪಸ್ ಕಳಿಸಿ ಅದಕ್ಕೊಂದು ಎಲ್ಲಾರ ನಮ್ಮ ಇದ್ರೊಳಗೆ, ಇಡೀ ನಮ್ಮ ಕ್ಯಾಂಪ್ ಒಳಗೆ ಎಲ್ಲಾರ ಎಷ್ಟು ಕ್ಯಾಂಪ್ ಇರೋದ್ರಲ್ಲಿ ಯಾವ್ದಾರ ಒಂದು ಹೆಣ್ಣಾನೆ, ಈಟಿಗೆ ಬಂದು ಹೆಣ್ಣಾನೆನ ಅದ್ರ ಜೊತೆ ಬಿಡಬೇಕು. ಕಡಿಮೆ ಅಂದ್ರೆ ಒಂದು 10-15 ದಿವಸ ಅದು ಆರಾಮಾಗಿ ಇರ್ಬೇಕು. ಅವೆಲ್ಲ ಮಾಡ್ಬೇಕು ಅಧಿಕಾರಿಗಳು. ಮನುಷ್ಯನ ಹಂಗೆ ತಾನೆ, ಎಲ್ಲ ಬೇರೆ ಪ್ರಾಣಿ ಹೆಂಗೆ ತಾನೆ ಆನೆ. ಆ ಮದ ಬಂದ ಆನೆನ ಇದು ಮಾಡೋದು ಸರಿಯಲ್ಲ. ಅದು ಒಬ್ಬ ಅಭಿಮನ್ಯನ ಜಾಗನ ಪ್ರಶಾಂತ ತುಂಬ್ತಾನೆ. ಪ್ರಶಾಂತನ ಈಗ ಮದ ಬಂದಿದೆ, ಸ್ವಲ್ಪ ಹಾರಾಡ್ತಾನೆ ಅಷ್ಟೇ. ಹಾಗಾಗಿ ಎಲ್ಲಾ ಮಾತೃಗಳಂಗೆ, ಎಲ್ಲಾ ಕವಡಿಗಳಂಗೆ, ಎಲ್ಲರಂಗೆ ಇವನು ಒಳ್ಳೆ ಮನುಷ್ಯ. ಇವರು ಅಷ್ಟೇ. ನಮ್ಮ ಏಕಲವ್ಯನ ಬಾರಿ ಚೆನ್ನಾಗಿ ನೋಡ್ತಾ ಇದ್ದಾನೆ. ಅದನ್ನ ತಗೊಂಡೋಗಿ ದೊಡ್ಡರವೇ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಯಾರು ಮನುಷ್ಯರು ಯಾರು ಹೋಗಂಗೆ ಇಲ್ಲ, ರಿಸರ್ವ್ ಫಾರೆಸ್ಟ್ ಒಳಗೆ ಹಾಕಿದ್ದಾರೆ, ಕುಶಾಲನಗರದ ಹತ್ರ, ಕಾವೇರಿ ಹೊಳೆ ಸೈಡು. ಆದ್ರೂ ಚೆನ್ನಾಗಿ ಸಾಕಿದ್ದಾನೆ. ಖುಷಿ ಆಗ್ತದೆ ನೋಡಕ್ಕೆ. ಸರ್ ನಮ್ಮ ಮಹೇಂದ್ರನು ಚೆನ್ನಾಗಿದ್ದಾನಲ್ಲ ಸರ್, ಅವನು ಕ್ಯಾಪ್ಚರಿಂಗ್ ಅಲ್ಲಿ. ನಾನು ಮಹೇಂದ್ರ ಆನೆ ಜೊತೆ ಮೂಡಿಗೆರೆಯಲ್ಲೆಲ್ಲ ಕಾರ್ಯಾಚರಣೆ ಮಾಡಿದ್ದೀನಿ. ಅವನು ಅವತ್ತು ಮೂಡಿಗೆರೆ ಕಾರ್ಯಾಚರಣೆಯಲ್ಲಿ ಮದ ಬಂದಿತ್ತು. ಭಾರಿ ಚೆನ್ನಾಗಿದ್ದಾನೆ. ಅವನು ಹೈಟ್ ಇದಾಗಿದ್ದಾನೆ. ಅವನು ಕೋರೆಗಳು ಹೊಳೆಯುತ್ತೇ ಇದ್ದಾವೆ. ಅವನು ಗಟ್ಟಿಮುಟ್ಟಾಗಿದ್ದಾನೆ. ಆದ್ರೆ ಅದು ಹಿಡಿಯಕ್ಕಿಂತ ಮೊದಲೇ ಅದ್ರ ಕೋರೆಗೇನೋ ಬಹುಶಃ ಏನೋ ಆಗಿದೆ, ಚಿಕ್ಕ ಮರಿಯೆಲ್ಲ ಆಯ್ತು. ಎಂತ ಕೋರೆ ಅಲ್ಲ, ಸಾರಿ, ಸೊಂಡ್ಲು ಒಂದು ಸ್ವಲ್ಪ
ಇದಾಗಿದೆ. ಆದರೂ ಮುಂದಿನ ಏನು ಅಭಿಮನ್ಯು ಇನ್ನು 1-2 ವರ್ಷದಲ್ಲಿ ರಿಟೈರ್ಡ್ ಆಗ್ತದೆ. ರಿಟೈರ್ಡ್ ಆದಮೇಲೆ ಆ ಅಭಿಮನ್ಯು ಸ್ಥಾನಕ್ಕೆ ಏನು ಕಾಂಪಿಟೇಷನ್ ಇದೆ ಅದರಲ್ಲಿ ಮಹೇಂದ್ರನು ಒಬ್ಬ, ಏಕಲವ್ಯನೂ ಒಬ್ಬ, ಪ್ರಶಾಂತನು ಒಬ್ಬ, ಕಂಜನ್, ಇವೆಲ್ಲರೂ ಅವ್ರ ಕಾಂಪಿಟೇಟರ್ಗಳೇ. ಧನಂಜಯಂಗೂ 3 ಸತಿ ಅಂಬಾರಿ ಓಡಿಸಿದ್ರಲ್ಲ ಸರ್ ಈ ಸತಿ. ಹೌದು, ಧನಂಜಯ, ಕಂಜನ್, ಇವು ಏನು ಸುಗ್ರೀವ ಎಲ್ಲ ಇದಾವಲ್ಲ, ಹಾಂ ಸರ್, ಎಲ್ಲ ನಮ್ಮ ವೆಂಕಟೇಶನ್ನ ಹಿಡಿದವು. 26 ಆನೆ ಹಿಡಿಯಕ್ಕೆ ನಮ್ಮ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರವರು ಒಂದೇ ಸತಿ 26 ಆನೆ ಹಿಡಿಯಕ್ಕೆ ಪರ್ಮಿಷನ್ ತಂದ್ರು. ನಾನು ದಿನ ಹೋಗ್ತಿದ್ದೆ. ನಾವು ಎಲ್ಲ ಸೇರಿ ಹಿಡಿದ ಆನೆಗಳು ಅವೆಲ್ಲ ನಮ್ಮ ಸಕಲೇಶಪುರ ತಾಲೂಕಿನ ಎಸ್ಲೂರು ಭಾಗ, ಅಂದ್ರೆ ಅರ್ಜುನ ಸಪೈತಲ ಆ ವಲಯ, ಎಸ್ಲೂರು ವಲಯದಲ್ಲಿ ಹಿಡಿದ ಆನೆಗಳು. ಆಮೇಲೆ 24 ಆನೆ ಹಿಡಿದು ಅಷ್ಟೊತ್ತಿಗೆ ಮಳೆಗಾಲ ಶುರುವಾಯ್ತು, 22 ಆನೆನ. ಆಮೇಲೆ ಮಳೆಗಾಲ ಕಳೆದ್ಮೇಲೆ ಮತ್ತೊಂದು 4 ಆನೆ ಹಿಡಿದುವಾಗ ಆ ಟೀಮು, ಅದರಲ್ಲಿ ಶ್ರೀಕಂಠ ದತ್ತ ಒಡೆಯರ್ ಇರ್ಬೋದು. ಶ್ರೀಕಂಠ ದತ್ತ ಒಡೆಯರು ಒಬ್ಬ ಮೋಹನ್ ಆನೆ. ಆ ಆನೆ ನಮ್ಮನ್ನ ಸಾಕ್ಷಾತ್ಕಾರ ಮಾಡಿತ್ತು. ಅವಾಗ ಮದ ಬಂದಿತ್ತು. ರಾತ್ರಿ ಬಂದು ಅರ್ಜುನನ ಮೇಲೆ ಫೈಟ್ ಮಾಡಕ್ ಬಂತು. ಮತ್ತೊಂದು ನೆಕ್ಸ್ಟ್ ಡೇ ನಾವು ಅದನ್ನ ಹಿಡಿಯಕ್ ಹೋದಾಗ ನಮ್ಮ 6 ಆನೆ ಸಾಲು ನಿಲ್ಲಿಸ್ತು. ಗಜೇಂದ್ರ ಎಲ್ಲ ಅತಿರಥ ಮಹಾರಥ ಆನೆಗಳೇ, ಈಗಿನ ಜೂನಿಯರ್ ಟೀಮ್ ಅಲ್ಲ. ಆವಾಗ ನಾನು ಗಜೇಂದ್ರ ಆನೆ ಮೇಲೆ ಕೂತಿದ್ದೆ. ಅದರಲ್ಲಿ ಗಣಪತಿ ಮಾವತ ಅವನು ಹೇಳಿದ್ರು, ಸರ್ ನೋಡಿ ಈಗ ಬರ್ತದೆ ನೋಡಿ ಸರ್ ಅಂತ ಇದ್ದ. 6 ಆನೆನ ಸಾಲ ನಿಲ್ಸಿರು, ಕಿವಿ ಆಗ್ಲಿಸಿ ಬಂತು ಅಷ್ಟೇ. ನಮ್ಮ ಆನೆಗಳನ್ನೆಲ್ಲ ನಾವು ಕೂರ್ಗ್ ಬಾರ್ಡರ್ ಇದ್ದು ಎಲ್ಲ ನಮ್ಮ ಆನೆಗಳನ್ನೆಲ್ಲ ಹಿಂದಕ್ಕೆ ಕರ್ಕೊಂಡು ಓಡ್ ಬಂದು ಹೇಮಾವತಿ ನದಿ ದಾಟಿ ಕ್ಯಾಂಪಿಗೆ ಹೋದು. ಅದು ನೆಕ್ಸ್ಟ್ ಡೇ ಮತ್ತೆ ಹೊಡೆದ ಬೀಳ್ಸಾಯ್ತು. ಅದನ್ನ ಯಾಕೆ ಕರ್ಕೊ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮೊನ್ನೆ ಯಾವುದೋ ಒಂದು ಕಾರ್ಯಾಚರಣೆ ಕರ್ಕೋಗಿದ್ರಂತೆ. ಅದು ಮತ್ತಿಗೋಡಲ್ಲಿದೆ. ಅಲ್ಲ ನಮ್ಮ ಸಕಲೇಶ್ಪುರದ ಭಾಗದ ಆನೆಗಳೇ. ಸಕಲೇಶ್ಪುರ, ಕೊಡಗು. ಅದು ಸಕಲೇಶ್ಪುರ ಅಂತ ಹೇಳಕ್ಕೂ ಆಗಲ್ಲ, ಕೊಡಗು ಅಂತ ಹೇಳಂಗೂ ಇಲ್ಲ.